ನೀವು ಕೂಡ ಪ್ರಶ್ನೆಯನ್ನು ಕೇಳಬೇಕು. ಮುಹೂರ್ತ ಯಾವುದು, ಯಾವ ಮುಹೂರ್ತದಲ್ಲಿ ಲಕ್ಷ್ಮಿನ ಕೂರಿಸಿದ್ರೆ ಒಳಿತಾಗುತ್ತೆ ಅನ್ನೋದು ನಿಮಗೂ ಗೊತ್ತಾಗಬೇಕು ಅಂದರೆ ನೀವು ಫೇಸ್ಬುಕ್ನಲ್ಲಿ ನಮಗೆ ಕಮೆಂಟ್ ಮಾಡೋ ಮುಖಾಂತರ ನಿಮ್ಮ ನಕ್ಷತ್ರನ ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿದ್ರು ಹೇಳ್ತೀರಲ್ಲ ಗುರುಗಳೇ, ಡೇಟ್ ಆಫ್ ಬರ್ತು ನಕ್ಷತ್ರನ ತಿಳಿಸ್ಕೊಟ್ರೆ ಈ ಮುಹೂರ್ತದಲ್ಲಿ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಅನ್ನುವಂಥ ಮಾಹಿತಿಯನ್ನು ಗುರುಗಳು ತಿಳಿಸ್ಕೊಡ್ತಾರೆ. ಆಗಲೇ ಮಾತಾಡ್ತಿದ್ವಿ ನೀವು ಕಟಕದಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳ್ತಾ ಇದ್ರಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ಬಣ್ಣದ ಸೀರೆಯನ್ನು ಲಕ್ಷ್ಮಿಗೆ ಉಟ್ಸಿದ್ರೆ ಒಳ್ಳೆಯದು ಅನ್ನೋದಾದರೆ ಯಾವ್ದು ಹೇಳ್ತೀರಿ? ನನ್ನ ಒಂದು ಪ್ರಕಾರ ಈ ಸರಿ ಅದ್ಭುತವಾದ ಬಣ್ಣ ಬಂದು ಬ್ಲೂ ಕಲರ್. ಬ್ಲೂ ತುಂಬ ಲಕ್ಕನ್ನು ತಂದುಕೊಡುತ್ತೆ. ಬ್ಲೂ ಎವರ್ಗ್ರೀನ್ ಬಣ್ಣ ಆಗುತ್ತದೆ. ಬ್ಲೂ ಜೊತೆಗೆ ವೈಟ್ ತುಂಬ ಬ್ಯೂಟಿಫುಲ್ ಅಂತ ಬಣ್ಣ. ವೈಟ್ ಕಲರ್ ಬಣ್ಣ ನಿಮಗೆ ತುಂಬ ಚೆನ್ನಾಗಿ ಸಾಥ್ ಕೊಡುತ್ತೆ. ವೈಟ್ ಕಲರ್ ಜೊತೆಗೆ ಗ್ರೀನ್ ಕೂಡ ತುಂಬ ಚೆನ್ನಾಗಿ ಸಾಥ್ ಕೊಡುತ್ತೆ. ಮತ್ತು ಪಿಂಕ್ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಯಾಕಂದರೆ ಮುಂದಿನ ವರ್ಷ ಬ್ಲ್ಯಾಕ್ ಇಸ್ ವೆರಿ ಡೇಂಜರ್, ಅದನ್ನು ಯೂಸ್ ಮಾಡಬೇಡಿ. ಬ್ಲ್ಯಾಕ್ ಕಲರ್ ಬಣ್ಣ ತುಂಬ ಅಪಾಯವನ್ನು ತಂದು ಕೊಡುತ್ತೆ. ಯಾರೆಲ್ಲ ನೀವು ಮುಂದಿನ ವರ್ಷ ನೀವು ಬ್ಲ್ಯಾಕ್ ಕಲರ್ ಕಾರು, ಬ್ಲ್ಯಾಕ್ ನಂಬರ್ಸು, 88 ನಂಬರ್ಸು ಇವೆಲ್ಲ ತುಂಬ ದೊಡ್ಡ ಅಪಾಯವನ್ನು ತಂದು ಕೊಡುತ್ತೆ. ಇದನ್ನು ಯೂಸ್ ಮಾಡಬಾರ್ದು ಅಂತ ನನಗೆ ಹೇಳ್ತೀನಿ. ಇದನ್ನು ಯೂಸ್ ಮಾಡಿ. ವೈಟು ಮತ್ತು ಬಹಳ ವಿಶೇಷವಾಗಿ ವೈಟ್ ಕಲರ್ ಬಣ್ಣ ತುಂಬ ಚೆನ್ನಾಗಿರುತ್ತೆ. ಬ್ಲೂ ತುಂಬ ಚೆನ್ನಾಗಿರುತ್ತದೆ ಮತ್ತು ಗ್ರೀನ್ ತುಂಬ ಚೆನ್ನಾಗಿರುತ್ತದೆ. ಅದೇ ರೀತಿಯಲ್ಲಿ ಸಖತ್ತು ಮತ್ತು ಪಿಂಕು ವೈಟು ತುಂಬ ಚೆನ್ನಾಗಿರುತ್ತದೆ. ಮತ್ತು ದೇವರಿಗೆ ಮಹಾಲಕ್ಷ್ಮಿಗೆ ಎಲ್ಲ ಹೂವನ್ನು ತಂದಿಡಿ. ಈ ಸರಿ ಆದಷ್ಟು ರೆಡ್ ಕಲರ್ ಹೂವನ್ನು ತಂದಿಡಿ. ರೆಡ್ ಕಲರ್ ಹೂವನ್ನು ನೀವು ಎಷ್ಟು ಬೇಕಾದ್ರೂ ತೆಗೆದಿಡಿ. ರೆಡ್ ಕಲರು ಅಂದರೆ ಈ ಗುಲಾಬಿ ಹೂವು ನೋಡಿ, ಅಲ್ಲಿ ಗುಲಾಬಿ ಹೂವನ್ನು ಇಟ್ಟಿದ್ದಾರೆ, ಅದು ಆ ಹೂವನ್ನೆಲ್ಲ ತಂದಿಡಬೇಡಿ. ಅದೆಲ್ಲ ಸ್ಮೆಲ್ ಇರೋಲ್ಲ, ಅದೆಲ್ಲ ಮಶಾಣದಲ್ಲಿಡೋ ಹೂವನ್ನು ತಂದಿಟ್ಬಿಡ್ತಾರೆ. ಗುಲಾಬಿ ಹೂವನ್ನು ದಯವಿಟ್ಟು ತರಬೇಡಿ. ಅದ್ರ ಬದಲು ಪನ್ನೀರ್ ಹೂವನ್ನು ತಗೋಬೇಡಿ. ಪನ್ನೀರ್ ರೋಸ್ ತುಂಬ ಪವರ್ಫುಲ್. ಈ ಥರ ಗುಲಾಬಿ ಹೂವು ಇಡಬೇಡಿ 100%. ಯಾಕಂದರೆ ಆ ಮುಳ್ಳಿನ ಗುಲಾಬಿ ಹೂವು ಇದೆಯಲ್ಲ, ಅದು ಸ್ಮೆಲ್ಲೇ ಇರೋಲ್ಲ, ಪರಿಮಳ ಇರೋಲ್ಲ 100%. ಅದನ್ನು ದಯವಿಟ್ಟು ತರಕ್ಕೆ ಹೋಗಬೇಡಿ. ಮಶಾಣದಲ್ಲಿ ಜಾಸ್ತಿ ಇಟ್ಟಿರ್ತಾರೆ, ಯಾಕಂದರೆ ಬಿಸಿಲಿಗೆ ಅದು ಒಣಗೋಗ್ಬಾರ್ದು, ಗಟ್ಟಿ ಇರುತ್ತೆ ಅಂತ 100%. ಅದನ್ನು ರಾಂಗ್ ಕಾನ್ಸೆಪ್ಟು. ಪನ್ನೀರ್ ರೋಸ್, ಅದ್ರ ಬದಲು ಪನ್ನೀರ್ ರೋಸನ್ನ ಇಡಿ, ತುಂಬ ಒಳ್ಳೆಯದು. ಮತ್ತು ಯಾವುದೇ ದೇವರಿಗೆ ಹೂವು ಇಡಬೇಕಾದ್ರೆ ಆ ಹೂವಲ್ಲಿ ಪರಿಮಳ ಇರಬೇಕು, 100% ಸ್ಮೆಲ್ ಇರಬೇಕು. ಆ ಹೂವನ್ನು ತಂದಿಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಸಾಕಷ್ಟು ಜನ ಚೆಂಡು ಹೂವನ್ನೆಲ್ಲ ತಗೊಂಡು ಇಡಬೇಡಿ ದಯವಿಟ್ಟು. ಚೆಂಡು ಹೂವನ್ನ ಮತ್ತು ರೆಡ್ ಕಲರಲ್ಲಿ ರೋಸು, ರೆಡ್ ಕಲರ್ ಅಂದರೆ ರೋಸ್ ಅಲ್ಲ, ರೆಡ್ಡಲ್ಲಿ ಬೇರೆ ಸಾಕಷ್ಟು ನೀವು ಸುಗಂಧರಾಜ ಇವೆಲ್ಲ ಯಾವ್ದು ಬರುತ್ತೋ ಅದರಲ್ಲೆಲ್ಲವೂ ಕೂಡ ಇಡಿ, ತುಂಬ ಒಳ್ಳೆಯದಾಗುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಕಮಲ ಕೂಡ ಲಕ್ಷ್ಮಿಗೆ ಪ್ರಿಯವಾದಂಥ ಹೂವು. ಹೌದು, ಅವು ಎಲ್ಲರೂ ತರ್ತಾರೆ. ಕಮಲದ ಹೂವು ತುಂಬ ವಿಶೇಷ. ನಾನು ಸರಿ ಏನಪ್ಪ ಮಧುರೆಯಿಂದ ಹೂವು ತರಿಸಿದ್ದೆ ನಾನು, ಅಂದರೆ ಆರ್ಡ್ರ್ ಮಾಡಿ ಬಸ್ಸಿಂದ ತರಿಸಿದ್ದೆ. ಅಲ್ಲಿ ತಾವರೆ ಹೂವು ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಯಾಕಪ್ಪ ಅಂತ ಅಲ್ಲೇ ಆರ್ಡ್ರ್ ಹಾಕ್ಬಿಟ್ಟಿದ್ದೆ. ಮಧುರೆ ಮೀನಾಕ್ಷಿ ಸುಂದರೇಶ್ವರಿ ಕೂಡ ಅಂತಾರೆ ಹೂವು ಪುರೋಹಿತರಿಗೆ ಹೇಳಿ ನಾನು ಬಸ್ಸಲ್ಲಿ ಹಾಕಿ ಬೆಳಗ್ಗೆ ತರಿಸ್ಕೊಬಿಟ್ಟಿದ್ದೆ. ಅಲ್ಲಿಂದ ಹಾಕಿದ್ರೆ ಬಸ್ಸಲ್ಲಿ ಬೆಳಗ್ಗೆ ಬರುತ್ತೆ ಅಂತ AC ಬಾಕ್ಸಲ್ಲಿ ಹಾಕಿ ಮಲ್ಗಾರ ಎಲ್ಲ ಹಾಕಿ ದಿನ ಕಳಿಸಿದ್ರು. ನಮ್ಮನೇಲಿ ನಾನು ಲಕ್ಷ್ಮೀ ಹಬ್ಬ ಬಂದು ತುಂಬ ವಿಶೇಷ. ಯಾಕಂದರೆ ನಮ್ಮ ಮನೇಲಿ ಮಗಳಿಂದ ನಾನು ತುಂಬ ಪ್ರೀತಿಯಿಂದ ಮಾಡ್ತೀನಿ. ನಂಗೆ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟ ಹಬ್ಬ ಮಾಡೋದು ವರಮಹಾಲಕ್ಷ್ಮಿ ಹಬ್ಬನೇ. ಬೇರೆ ಹಬ್ಬ ಏನೇ ಅಷ್ಟಿಲ್ಲ 100%. ಬೇರೆ ಹಬ್ಬಕ್ಕೆಲ್ಲ ಒಂದು ದೀಪಾವಳಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಲ್ಲ. ವರಮಹಾಲಕ್ಷ್ಮಿ ಹಬ್ಬ ತುಂಬ ದೊಡ್ಡ ಹಬ್ಬ ನಮ್ಮ ಮನೇಲಿ. ನಮಗೆ ತುಂಬ ದೊಡ್ಡ ಹಬ್ಬ ವರಮಹಾಲಕ್ಷ್ಮಿ ಹಬ್ಬನೇ. ನಾವು ಅಷ್ಟು ಇಷ್ಟಪಟ್ಟು ಮಾಡೋ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬ. ನಾನು ತಮಿಳ್ನಾಡಿಂದ ಪುರೋಹಿತರೆಲ್ಲ ಕರೆಸ್ಬಿಟ್ಟು ಹಬ್ಬ ಮಾಡುವ 100%. ಹಾಗಾಗಿ ವಿಶೇಷವಾದ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ. ನನಗೆ ಈ ಸರಿ ತುಂಬ ಚೆನ್ನಾಗಿ ಸಿಕ್ಕಿದೆ. ನಂಗೆ 15ನೇ ತಾರೀಕು ಸಿಕ್ಕಿರೋದು ನಂಗೆ ತುಂಬ ಖುಷಿ ಇದೆ. ಅದೇ ಥರ ಭರಣಿ ನಕ್ಷತ್ರ ಸಿಕ್ಕಿರೋದು ಖುಷಿ ಇದೆ. ಹೀಗಾಗಿ ಹೆಂಗಾರ ಮಾಡಿ ಸರಿ ಲಕ್ಷ್ಮಿನ ಹೊಸಪಡಿಸ್ಕೋಬೇಕು, ಬಿಡಬಾರ್ದು 100%. ಹಾಗೆ ಗುರುಗಳೇ, ಲಕ್ಷ್ಮಿಗೆ ಸೀರೆ ಉಟ್ಸೋ ಬಣ್ಣ ಹೇಳಿದ್ರಿ. ಪೂಜೆ ಮಾಡುವಂಥ ಮನೆಯಲ್ಲಿರುವಂಥ ಗೃಹಲಕ್ಷ್ಮಿ ಯಾವ ಬಣ್ಣದ ಸೀರೆ ಉಟ್ಟಿ ಪೂಜೆ ಮಾಡಿದ್ರೆ ಒಳಿತು? ಭಾಳ ವಿಶೇಷ ವೈಟ್ ಆ್ಯಂಡ್ ಬ್ಲೂ ತುಂಬ ಒಳ್ಳೆಯದು. ಗ್ರೀನ್ ತುಂಬ ಒಳ್ಳೆಯದು. ಗ್ರೀನ್ ತುಂಬ ಒಳ್ಳೆಯ ಬಣ್ಣ ಆಗುತ್ತದೆ. ಗ್ರೀನ್ ತುಂಬ ಚೆನ್ನಾಗುತ್ತೆ. ಹಾಗಾಗಿ ಆರೆಂಜ್ ಕೂಡ ಉಟ್ಕೋಬೋದು. ಆರೆಂಜ್ ಕೂಡ ತುಂಬ ವಿಶೇಷವಾದ ಬಣ್ಣ ಆಗುತ್ತೆ. ಯಾಕಂದರೆ ಮೇಷ ರಾಶಿ ಆಗಿರೋದ್ರಿಂದ ಭರಣಿ ನಕ್ಷತ್ರ ತುಂಬ ವಿಶೇಷವಾದಂಥ ದಿನ ಆಗಿರೋದ್ರಿಂದ ಒಳ್ಳೆ ಆರೆಂಜ್ ಕೂಡ ಆಗುತ್ತೆ 100%. ಹಾಗಾಗಿಯೇ ತುಂಬ ಒಳ್ಳೆಯದು. ಮತ್ತು ಬೂದುಗುಂಬಳಕಾಯಿ ದೀಪವನ್ನು ಹಚ್ಚೋದು ಮರಿಬೇಡಿ. ಬೂದುಗುಂಬಳಕಾಯಿ ಗುರು ಮತ್ತು ಶುಕ್ರ ಇಬ್ಬರು ಒಟ್ಟಿಗೆರಿಂದ ಬೂದುಗುಂಬಳಕಾಯಿ ದೀಪವನ್ನು ಹಚ್ಚೋದು ಮರಿಬೇಡಿ. ಮತ್ತು ಆದಷ್ಟು ಕೂಡ ಮತ್ತು ಭರಣಿ ನಕ್ಷತ್ರ ಇರೋದ್ರಿಂದ ತುಂಬ ಲಗ್ಜುರಿ ಮೊಸರನ್ನ ಮಾಡಿ. ಲಗ್ಸುರಿ ಮೊಸರನ್ನ ಮಾಡಿದಾಗ ನೀವು ದಾಳಿಂಬೆ ಈ ಥರ ದ್ರಾಕ್ಷಿ ಎಲ್ಲ ಹಾಕ್ಬಿಡಿ. ಒಂಥರ ಆಡಂಬರ ಮೊಸರನ್ನ ಮಾಡಿಬಿಡಿ. ನ್ಯಾಚುರಲ್ ಮೊಸರನ್ನ ಮಾಡಿ. ಏನು ಹೇಳಿ, ಮೊಸರು ಉಪ್ಪು ಬೆಟರ್ ಹಳ್ಳಿ ಸ್ಟೈಲಲ್ಲಿ ಮಾಡಿ ಮೊಸರನ್ನ. ಅಂದರೆ ನೀವು ದಾಳಿಂಬೆ ದೇವರು ಇಲ್ಲ ಅಲ್ಲಿ ಹಣ್ಣು ತಿಂತಾರೆ, ಇಲ್ಲಿ ತಿಂತಾರೆ ಬೇಕಾಗಿಲ್ಲ. ಬರೀ ಮೊಸರನ್ನ ಉಪ್ಪು ಹಾಕಿ, ಉಪ್ಪು ಅಂದರೆ ಲಕ್ಷ್ಮಿನಾಗಿ ನಾವು ಹೋಲಿಸ್ತೀವಿ. ಉಪ್ಪನ್ನು ಮೊಸರನ್ನು ಕೂಡ ಲಕ್ಷ್ಮಿಗೆ ಶುಕ್ರಗ್ರಹಕ್ಕೆ ಹೋಲಿಸ್ತೀವಿ. ಇವೆರಡನ್ನೇ ಹಾಕಿ ಮಾಡಿ. ನೀವು ದಾಳಿಂಬೆ ಹುಳಿಯೆಲ್ಲ ಹಾಕ್ತೀರಾ, ಅದು ಕರ್ಗೋಗುತ್ತೆ. ಮತ್ತು ಚೆನ್ನಾಗಿ ಕೈಲಿ ಆಡಿಸ್ತೀರ, ಅದೆಲ್ಲ ರಾಂಗ್ ಕಾನ್ಸೆಪ್ಟ್. ಮೊಸರನ್ನ ಒಳ್ಳೆ ಮೊಸರನ್ನ ಹಾಕಿ
ನೀಟಾಗಿ ಮಾಡಿ ಭಾಳ ವಿಶೇಷವಾಗಿ ಒಳ್ಳೆ ಮೊಸರನ್ನ ಎಪ್ಪಾಕ್ಬಿಟ್ಟು ಮೊಸರನ್ನ ಮಾಡಿ ತುಂಬ ಪಾಸಿಟಿವ್ನ ಕೊಡುತ್ತೆ. ನೇರ್ಲೆಣ್ಣೆ ನಿಮ್ಗೆ ಗೊತ್ತಿರುತ್ತೆ, ನೇರ್ಲೆಣ್ಣೆ ತಂದಿರ್ತೀರ. ನೇರ್ಲೆಣ್ಣೆ ಭಾಳ ವಿಶೇಷವಾದಂಥ ವೈಬ್ರೇಷನು. ಅವರೆಕಾಳಲ್ಲಿ ಏನಾದ್ರು ಮಾಡಿ, ಅವರೆಕಾಳು ಇದೆಯಲ್ಲ, ಅವರೆಕಾಳಲ್ಲಿ ಏನಾದ್ರು ಒಂದು ಪದಾರ್ಥವನ್ನು ನಿಮ್ಮ ಮಾಡಿ ನನಗೆ ಮಾಡಿರ್ಬೇಕಾದ್ರೆ ಅವರೆಕಾಳು ಪಾಶ ಮಾಡಿಕೊಡ್ತೀನಿ. ಬೇಕಾದ್ರೆ ನಾನು ಅಡುಗೆ ಮಾಡಬೇಕು ಅಂತ ನಂಗೆ ತಂದು ಕೊಟ್ಟರೆ ಅವರೆಕಾಳು ಪಾಶ ಮಾಡಿಕೊಡ್ತೀನಿ, ಅವರೆಕಾಳು ಒಬ್ಬಿಟ್ಟು ಮಾಡಿಕೊಡ್ತೀನಿ. ಭಾಳ ಮಿರಾಕಲ್. ಕಡುಬು ಭಾಳ ವಿಶೇಷವಾಗಿ ಕಡುಬನ್ನ ಮಾಡಿ, ಕಡುಬಿಗೆ ಭಾಳ ವಿಶೇಷವಾಗಿ ಎಳ್ಳನ್ನು ಹಾಕಿ, ಭಾಳ ಅದ್ಭುತವಾಗಿ ಎಳ್ಳನ್ನು ಹಾಕಿ ಮಾಡಿ ಕಡುಬನ್ನ, ಗಟ್ಟಿ ಕಡುಬು, ಮಲೆನಾಡು ಕಡುಬನ್ನ ಮಾಡಿ, ಕಡುಬು ಮಾಡಿ ಇಕ್ಕಿನ ಬೇಳೆ ಸಾಂಬಾರು ಮಾಡಿ 100% ಇಕ್ಕಿನ ಬೇಳೆ ಸಾಂಬಾರು ಮಾಡಿ ಕಡುಬು ಹಾಕಿ ಮಾಡಿ. ಮತ್ತು ಕಡಲೆಕಾಳನ್ನು ಕೂಡ ಮಿಕ್ಸ್ ಮಾಡಿ, ಕಡಲೆಕಾಳು ತುಂಬ ಒಳ್ಳೆಯದು, ನಾಟಿ ಕಡಲೆನ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಈ ಸರಿ ಯಾವ ಲಗ್ನದಲ್ಲಿ ಮಾಡಬೇಕು ಅನ್ನೋದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬವನ್ನು ತಿಳಿಸ್ಕೊಡ್ತೀನಿ. ಇದೇ ಫಸ್ಟ್ ಟೈಮ್ ನಾನು ಹಿಂಗೆ ಟಿ ವಿಲಿ ಹೇಳ್ತಿರೋದು. ನಾನು ಯಾವಾಗಲೂ ಹೇಳ್ತಾರಲ್ಲ, ನನಗೇನೋ ಗೊತ್ತಿಲ್ಲ, ನಾನು ಕೇಳಿದವ್ರಿಗೆ ಮಾತ್ರ ಫೋನಲ್ಲಿ ಹೇಳುವೆ, ಫೋನಲ್ಲಿ ಹೇಳು. ಯಾಕಂದರೆ ತುಂಬ ಜನ ನಾನು ಯೂಟ್ಯೂಬಲ್ಲಿ ನೋಡಿದೆ, ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಸಾಕಷ್ಟು ಜನಕ್ಕೆ ಟಿ ವಿಲಿ ಬರೋಕ್ಕಾಗಲ್ಲ, ಬರೋವಷ್ಟು ಕೂಡ ಜ್ಞಾನ ಇರೋಕ್ಕಲ್ಲ. ಯೂಟ್ಯೂಬಲ್ಲಿ ಸುಮ್ಮನೆ ಬೆಳಕಲ್ಲಿ ಬೇಯಿಸ್ಕೊತಾ ಇರ್ತವೆ, ಏನೇಳಿ ಬರೋವಷ್ಟು ಜ್ಞಾನ ಇರೋಕ್ಕಲ್ಲ. ಬಂದಿಲ್ಲಿ ಉಳ್ಕೊಳಕ್ಕೂ ಅಷ್ಟು ಜ್ಞಾನ ಇಲ್ಲ. ಇವಾಗ ಕ್ರಿಕೆಟ್ ಆಡೋರು ತುಂಬ ಜನ ಇರ್ತಾರೆ, ಇಂಟರ್ನ್ಯಾಷನಲ್ ಮ್ಯಾಚ್ ಆಡೋನು ಒಬ್ಬನು ಆಡೋನಿರಲ್ಲ. ಈ ನಮ್ಮ ಇಂಡಿಯಾ ಮರ್ಯಾದೆ ಹೋಗ್ಬಿಡುತ್ತೆ. ಹಾಗಾಗಿ ಮನೇಲಿ ಮಾತ್ರ ಸೀರೆ ಹೊಡ್ಕೊಬಿಟ್ಟು ಮೊಬೈಲ್ ಇಟ್ಕೊಬಿಟ್ಟು ಯೂಟ್ಯೂಬಲ್ಲಿ ತುಂಬ ಜನ ಡೌನ್ಲೋಡ್ ಮಾಡ್ತಾಯಿರ್ತಾರೆ. ಒಂದು ಗ್ರಹಗಳು ಹೇಳೋಕ್ಕೂ ಕೂಡ ಅರಗತೆ ಇರಬೇಕು, ಅದನ್ನು ಅರಿಸ್ಕೊಳಕ್ಕೆ ಕೂಡ ಅರಗತೆ ಇರಬೇಕು. ನಾನು ತುಂಬ ಜನ ಕೇಳ್ತಿದ್ದಿಲ್ಲ, ಅವ್ರಿಗೆ ತೊಳ್ಕೊಳಕ್ಕಾಗಲ್ಲ, ಊರವ್ರ ತೊಳೆಯೋಕ್ಕೆ ತುಂಬ ಜನ ಬರ್ತಾರೆ. ಅದು ರಾಂಗ್ ಕಾನ್ಸೆಪ್ಟು. ಗ್ರಹಗಳನ್ನ ಅರ್ಥ ಮಾಡ್ಕೋಬೇಕು 100%. ಭಾಳ ವೈಬ್ರೇಷನಾಗಿ ಹೇಳ್ತಾಯಿದ್ದೀನಿ. ಯಾಕೆ ಈ ಮಾತನ್ನ ಹೇಳ್ತಿದ್ರೆ, ನಾನು ತುಂಬ ಜನ ನೋಡಿದ್ದೀನಿ ಅವ್ರ ಪ್ರಾಬ್ಲಮ್. ನಾನು ಸಾಕಷ್ಟು ಜನ ನನ್ನ ಹತ್ರ ಇವತ್ತು ಕರ್ನಾಟಕದಲ್ಲಿ ಕೇಳಿದವ್ರು ಯಾರು ಇಲ್ಲ. ನಾನು ಅಷ್ಟೊಂದು ಜನಕ್ಕೆ ಜ್ಯೋತಿಷ ಹೇಳಿದ್ದೀನಿ. ಅದಕ್ಕೆ ನಾನು ತಮಿಳ್ನಾಡಿಗೆ ಓದ್ತಿರೋದು, ಏನಿದು ರಿಪೀಟ್ ಹೇಳ್ತಾ ಕೂತ್ಕೋಬೇಕಂತ. ನಂದು ಯೂಟ್ಯೂಬ್ ತುಂಬ ಜನ ನೋಡಿರ್ತಾರೆ, ಆದರೆ ಎಲ್ಲ ನನ್ನ ಹತ್ರ ಬಂದಿರೋರೇ ಇರ್ತಾರೆ. ಭಾಳ ವಿಶೇಷವಾಗಿ ಯಾಕೆ ಹೇಳ್ತಿದ್ರೆ, ನಮ್ಮ ಹತ್ರ ಇಂಥವ್ರು ಬಂದಿಲ್ಲ ಅನ್ನಂಗಿಲ್ಲ ಮೇಡಮ್ ಅವರೇ. ನನ್ನ ಲೈಫಲ್ಲಿ, ನನ್ನ ಆಫೀಸಲ್ಲಿ ನಾನು ಸಾಕಷ್ಟು ಜನಕ್ಕೆ ಇಂಥವ್ರು ನನಗೆ ಗೊತ್ತಿಲ್ಲ ಅನ್ನಂಗಿಲ್ಲ. ನನಗೆ ಎಲ್ಲಿ ಹೋದರೂ ನನಗೆ ಒಂದು ಇವತ್ತು ಮಧ್ಯಾಹ್ನ ಊಟ ಮಾಡಲಿ, ಯಾವುದೋ ಹೋಟ್ಲವರು ಜನ ಜಾಸ್ತಿ ಅದು ಎದ್ದು ಓಡಿ ಬಂದುಬಿಟ್ಟೆ. ನಾನು ಅವಾಗ ಹೇಳಿದೆ ಒಬ್ಬ ಹುಡುಗನಿಗೆ, ನೋಡು ನಮ್ಮ ಕರ್ಮ ಹೋಟ್ಲಲ್ಲಿ ಊಟ ಮಾಡೋಕ್ಕಾಗಲ್ಲ, ನಾನು ರೆಗ್ಯುಲರ್ ಹೋಟ್ಲಿದೆ ಅವಕ್ಕೆ ಬೆಟ್ರ್, ಇನ್ನು ಬೇರೆ ಹೋಟ್ಲಿಗೆ ಹೋದ್ರೆ ಆಗಲ್ಲ. ಬಹಳ ಮಿರಾಕಲ್. ಏನಕ್ಕೆ ಈ ಮಾತನ್ನ ಹೇಳ್ತಿದ್ರೆ, ನೀವು ಸಿಂಹ ಲಗ್ನದಲ್ಲಿ ಏನಾದ್ರು ಮಾಡಿದರೆ ಮುಹೂರ್ತವನ್ನು, ಸಿಂಹ ಲಗ್ನದಲ್ಲಿ ಏನಾದ್ರು ಬೆಳಿಗ್ಗೆ 6:30 ಒಂದು 7:30 8 ಗಂಟೆವರೆಗೂ ಸಿಂಹ. 8ನೇ ತಾರೀಕೆ ಮಾಡಲಿ 15ನೇ ತಾರೀಕಲ್ಲಿ ಮಾಡಬಾರ್ದು. 2 ದಿವಸನೂ ಕೂಡ ನೀವು ಮಾಡಬಾರ್ದು. ಸಿಂಹ ಲಗ್ನದಲ್ಲಿ ತುಂಬ ಜನಕ್ಕೆ ಏನಾದ್ರು ಗೊತ್ತಾ, ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಟಾರೆ ಮೇಡಮ್ ಅವರೇ. ತುಂಬ ಜನಕ್ಕೆ ಗೊತ್ತಿಲ್ಲದಲ್ಲೇ ಸುಮ್ಮನೆ ನೋಡಿರ್ತಾರೆ, ಹುಚ್ಚಿನ ಮೊದಲು ಉಂಡೋನೇ ಜನ ಅನ್ನೋ ಥರ. ರಿಯಲಾಗಿ ಹೇಳ್ತಾ ಇದ್ದೀನಿ, ನೀವು ಇವತ್ತು ಪುಣ್ಯ ಮಾಡಿದ್ರೆ ಇದು ಎಲ್ಲರಿಗೂ ಅನ್ವಯಿಸುತ್ತೆ. ದಯವಿಟ್ಟು ಅಂಥ ಚೆನ್ನಾಗಿಲ್ಲ, ನಾನು ಒಳ್ಳೆ ಮುಹೂರ್ತ ಕೊಡ್ತೀನಿ 100%. ಅದರ ಒಳ್ಳೆ ಮುಹೂರ್ತ ಕೊಡ್ತೀನಿ. ಅದು ಕೊಡೋಕ್ಕಿಂತ ಮುಂಚೆ ಒಂದು 2 ಜನ ಕಮೆಂಟ್ಸ್ ಓದೋಣ. ಹೌದು, ಸುಮಾರು ಜನ ಕಳಿಸ್ತಿದ್ದಾರೆ, ನಾನು ಅದೇ ನೋಡ್ತಿದ್ದೀನಿ. ಒಬ್ಬರು ಹೇಳ್ತಾ ಇದ್ದಾರೆ, ಗಂಡ ಹೆಂಡತಿ ರಾಶಿ ಒಂದೇ ಆಗಿರಬಹುದಾ, ಅಂಥವ್ರನ್ನ ಮದುವೆ ಆದರೆ ಏನು ಸಮಸ್ಯೆ ಆಗಲ್ವಾ, ರಾಶಿ ಮತ್ತು ನಕ್ಷತ್ರ ಗುರುಗಳೇ ಅಂತ ಕೇಳಿ. ಇಲ್ಲ, ನಾನು ನೋಡಿರೋ ಪ್ರಕಾರ ಆಗ್ಬೋದು ಸರ್. ಯಾಕಂದರೆ ನನಗೆ ನೋಡಿರೋ ಪ್ರಕಾರ ಜ್ಯೋತಿ ಪ್ರಕಾಶ್ ಮಿರ್ಜಿ ಕಮಿಷನರ್ ಆಗಿದ್ದರು 100%. ನೀವು ನೋಡಿರ್ಬೋದು, ಮುತ್ತಾಪರನೆಲ್ಲ ಬಾಂಬೆಯಿಂದ ಅವರೇ ಕರ್ಕೊಬಂದು, ದುಬೈಯಿಂದ ಅವರೇ ಕರ್ಕೊಬಂದು. ನಾನು ಅವ್ರ ಜಾತಕ ನೋಡಿದ್ದೀನಿ, ಅವರು ಕೂಡ ಗಂಡ ಹೆಂಡತಿ ಒಂದೇ ನಕ್ಷತ್ರ. ಅದೇ ಥರ ರವಿಚಂದ್ರನವರು ಭಾಳ ಜನ ಅಂದರೆ ರವಿಚಂದ್ರನ್ ನೋಡಿ ಅವರು ಹೆಂಡತಿ ಬಿಟ್ಬಿಡ್ತಾರೆ, ಬೇರೆಯವ್ರ ಹತ್ರ ಸಕ್ಕದ ಎಂಜಾಯ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅವರಷ್ಟು ಗಂಡ ಹೆಂಡತಿ ಚೆನ್ನಾಗಿ ಯಾರೂ ಇಲ್ಲ ಅಲ್ವಾ. ರವಿಚಂದ್ರ ವೈಫ್ ಅವರಿಬ್ಬರು ಒಂದೇ ನಕ್ಷತ್ರ ನಾನು ನೋಡಿರೋ ಪ್ರಕಾರ. ಅದೇ ಥರ ನಾಗೇಂದ್ರ ಪ್ರಸಾದ್, ನೀವು ಆಡಬಾರ್ದಿರೋಂಥ, ನಾನು ಅವರು ಭಾಳ ಆತ್ಮೀಯರು. ನೆನ್ನೆಲ್ಲೂ ಕೂಡ ಮಾಡಿದರು ಫೋನು. ನಾನು ಚೆನ್ನೈಲಿದ್ದಾಗ 100% ನಾನು ಮಾಡ್ತೀನಿ ಅಂತ ಮಾಡಿಲ್ಲ. ಇವಾಗ ನೆನಪಾಯಿತು, ನೀವು ನೆನಪು ಮಾಡಿದ್ಕೆ ಇವಾಗ ಲೈವ್ ಮುಗಿದ್ಮೇಲೆ ನಾನು ನಾಗೇಂದ್ರ ಪ್ರಸಾದ್ ಅವ್ರು ಮಾಡಬೇಕು. ಅವರು ಕೂಡ ಗಂಡ ಹೆಂಡತಿ ಒಂದೇ ನಕ್ಷತ್ರ. ಏನು ಹೇಳಿ, ಒಂದೇ ನಕ್ಷತ್ರ. ಅದೇ ರೀತಿಯಲ್ಲಿ ಭವಾನಿ ಮೇಡಮ್ ರೇವಣ್ಣವರು ಒಂದೇ ನಕ್ಷತ್ರ. ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದಾರೆ. ಭವಾನಿ ಮೇಡಮ್ ಅವರು ರೇವಣ್ಣವರು ಒಂದೇ ನಕ್ಷತ್ರ. ಏನು ಹೇಳಿ, ಇಷ್ಟು ಉದಾಹರಣೆ ಕೊಟ್ಟಿದ್ದೀನಿ. ಅವರು ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಖಂಡಿತಲ್ಲಿ ಆಗ್ಬೋದು. ತುಂಬ ಜನ ಹೇಳ್ತೀನಲ್ವಾ, ಅವ್ರ ಕೈ ಅವ್ರಿಗೆ ಎಡ್ಕಕ್ಕಲ್ಲ, ಅವರೆಲ್ಲ ಅಷ್ಟೆಲ್ಲ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ. ಜ್ಯೋತಿಷ್ ಆದರೆ ನೀವು ಸಾಕಷ್ಟು ಅನುಭವಿಸಿರಬೇಕು. ಭಾಳ ಜನಕ್ಕೆ ಯಾಕೆ ಈ ಮಾತನ್ನು ಹೇಳ್ತಿದ್ರೆ, ಹುಚ್ಚಿನ ಮೊದಲು ಉಂಡನೇ ಜನ ಅನ್ನೋ ಥರ ಹೇಳೋದಲ್ಲ. ಯಾಕಂದರೆ 9 ಗ್ರಹಗಳು 12 ರಾಶಿ 27 ನಕ್ಷತ್ರ ಒಂದೇ ಮೇಡಮ್ ಅವರೇ. ಈ ಪ್ರಪಂಚದಲ್ಲಿ ನಾನು ಇನ್ನು ಎಷ್ಟು ವರ್ಷ ಇದ್ದರೂ 12 ತಿಂಗಳು ಬರೋದು, ಎಷ್ಟಿದ್ರು ವಾರಕ್ಕೆ 7 ದಿವಸ ಬರೋದು. ಇಲ್ಲ, ನಮ್ಮ ತಾತ ಇದ್ದಾಗ ಬೇರೆ, ಹಿಂದೆ ಇತ್ತು 13 ತಿಂಗಳಿತ್ತು. ಪ್ರಪಂಚದಲ್ಲಿ 13 ತಿಂಗಳು 12 ತಿಂಗಳು ಮಾಡಿದ್ದಾರೆ. ಇನ್ನು ಮುಂದೆ ಯಾವುದು ಚೇಂಜ್ ಮಾಡಲ್ಲ. ಇಷ್ಟೇ ಬರ್ದಿದ್ದು ಕೇಳಿ, ಇದು ಸತ್ಯ ಮೇಡಮ್ ಅವ್ರೆ.